ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ನಿಪ್ಪಟ್ಟು. ನಾನು ಹೇಗೆ ಮಾಡ್ತೀನಿ ಅದನ್ನು ನಾನು ಹೇಳ್ತಾ ಇರೋದು. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಮಾಡೋ ವಿಧಾನ ಹೇಳ್ತಾ ಇದ್ದೀನಿ. ಒಂದು ಬೌಲಿಗೆ ಮುಕ್ಕಾಲು ಬೌಲ್, ನೀವು ಯಾವ ಬೌಲ್ ಬೇಕಾದ್ರೂ ತೊಗೊಳ್ಳಿ, ಅದರಲ್ಲಿ ಮುಕ್ಕಾಲು ಬೌಲ್ ಕಡಲೆ, ಹುರಿಗಡಲೆ, ಶೇಂಗಾ ಬೀಜನ ಫ್ರೈ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಅದು ಮುಕ್ಕಾಲು ಬೌಲ್, ಕಡಲೆ ಮುಕ್ಕಾಲು ಬೌಲ್, ಇಷ್ಟನ್ನು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ, ಪೌಡರ್ ಮಾಡ್ಕೊಳ್ಳಿ. ಅದನ್ನು ಅದೇ ಬೌಲಲ್ಲಿ 4 ಬೌಲ್ ಅಕ್ಕಿ ಹಿಟ್ಟು ತೊಗೊಳ್ಳಿ. ನೆಕ್ಸ್ಟು ನಾವು ಮಿಕ್ಸಿ ಮಾಡಿದ್ವಲ್ಲ ಅದನ್ನು ಆ ಪೌಡರ್ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಬಿಳಿ ಎಳ್ಳು ಇಷ್ಟನ್ನು ಹಾಕಿ ಫಸ್ಟು ಹಾಗೆ ಮಿಕ್ಸ್ ಮಾಡಿ. ನೆಕ್ಸ್ಟು ನಾನು ಅದೇ ಬೌಲಲ್ಲಿ 1/4 ಬೌಲ್ ಎಣ್ಣೆ ತೊಗೊಳ್ತೀನಿ. ಇದನ್ನು ಬಿಸಿ ಎಣ್ಣೆ ಅಲ್ಲ, ತಣ್ಣಗಿರೋದು. ಆ್ಯಕ್ಚುಲಿ ತಣ್ಣಗಿರೋ ಎಣ್ಣೆನ ತೊಗೊಂಡು ಅದನ್ನು ನೋಡಿ ಈ ರೀತಿ ಆ ಎಣ್ಣೆಲಿ ಮಿಕ್ಸ್ ಮಾಡಿದಾಗ ಹಿಂಗೆ ಕೈಲಿ ಗುಂಡೆ ಮಾಡಿದಾಗ ಅದು ಬರಬೇಕು. ಇಲ್ಲ ಅಂದರೆ ಇನ್ನೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ನಿಮಗೆ ಕಡಿಮೆ ಆಯಿತು ಅಂದರೆ. ನಾನು ಇದನ್ನು ತಣ್ಣೀರಲ್ಲಿ ಕಲಿಸ್ತಾ ಇರೋದು, ಆ್ಯಕ್ಚುಲಿ ಮಿಕ್ಸ್ ಮಾಡ್ತಾ ಇರೋದು. ಈಗ ನೋಡಿ, ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕೆ ನೀವು ಕಲಸಿದ್ರೆ ಸಾಕು. ಇದನ್ನು ಎಲ್ಲ ಉಂಡೆ ಎಲ್ಲ ಆದಮೇಲೆ ನಾವೇನು ಮಾಡಬೇಕು, ಒಂದು ಕೈ ವಾಶ್ ಮಾಡಿ ಆದಮೇಲೆ ವೆಟ್ ಮಾಡಿ ಒಂದು ಬೆರಳಲ್ಲಿ ಹಿಂಗೆ ಟಚ್ ಮಾಡಿದರೆ ಆ ಹಿಟ್ಟು ನಮ್ಮ ಬೆರಳಿಗೆ ಅಂಟಬಾರ್ದು. ಆಗಿದ್ದರೆ ಇದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಅಂಟಿದ್ರೆ ಅದೇನಾದರೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ನೀವು, ಆಯಿತಾ. ಇದನ್ನೇ ನೆನೆಸೋ ಅಂತ ನೆಸಿಟಿ ಇರಲ್ಲ. ಆ್ಯಕ್ಚುಲಿ ತಕ್ಷಣವೇ ಮಾಡ್ಬೋದು. ಎಣ್ಣೆ ಬಿಸಿಗಿಟ್ಕೊಂಡು ನೀವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ನೋಡಿ, ಅಂಟ್ತಾ ಇಲ್ಲ, ನನ್ನ ಕೈಗೆ ಬರ್ತಾಯಿಲ್ಲ ಹಿಟ್ಟು, ಪರ್ಫೆಕ್ಟಾಗಿ ಆಗಿದೆ ನನಗಿದು. ನೋಡಿ, ಒಂದು ಬೌಲ್ ತಗೊಂಡು ಅದನ್ನು ಮುಚ್ಚಿಟ್ಬಿಡಿ, ಎಣ್ಣೆ ಬಿಸಿ ಆಗೋವರೆಗೂ ಅಷ್ಟೇ. ನೋಡಿ, ಅದನ್ನು ನೀವು ಪೂರಿ ಮಾಡ್ತಿರಲ್ಲ ಆ ಹಿಟ್ಟು ಅಷ್ಟು ದಪ್ಪ ಸಾಕು ನನಗೆ. ಅಷ್ಟು ದಪ್ಪ ಆದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಕೈಯೆಲ್ಲಾರು ನೀವು ಈ ಥರ ನೀಟಾಗಿ ತಟ್ಬೋದು, ಇಲ್ಲ ಲಟ್ಟಣಿಗೆಲ್ಲಾರ ತಟ್ಟಿ ಒಂದು ಕ್ಯಾಪ್ ಸಹಾಯದಿಂದ ನೀವು ಶೇಪ್ ಬೇಕು ಅಂದರೆ ಆ ಕ್ಯಾಪಿಂದ ಶೇಪ್ ನೋಡಿ, ಆ ಥರ ನೋಡಿ ಎಕ್ಸ್ಟ್ರಾಸ್ ತೆಗೆದಿಟ್ಕೊಳ್ಳಿ. ಅದನ್ನು ಇನ್ನೊಂದು ಸಲ ಮಾಡಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಒಂದು 4-5 ಮಾಡಿದ ಮೇಲೆ ನೀವು ಎಣ್ಣೆ ಬಿಸಿಗಿಟ್ಟಿರ್ತೀರಲ್ಲ ಪಕ್ಕದಲ್ಲಿ, ಅದನ್ನು ಒಂದೇ ಸಲ ಒಂದು 4 ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ನೀವು ಇದನ್ನು ಎಣ್ಣೆ ಬಿಸಿಯಾಗಿದೆ ಅಂತ ಫಸ್ಟು ಒಂದು ಸ್ವಲ್ಪ ಹಿಟ್ಟು ಹಾಕಿ, ಆ ಹಿಟ್ಟು ಮೇಲೆ ಬಂದರೆ ಎಣ್ಣೆ ಬಿಸಿಯಾಗಿದೆ ಅಂತ ನೋಡಿ. ಒಂದು ನಿಪ್ಪಟ್ಟು ಹಾಕಿದ ಮೇಲೆ ಆ ನಿಪ್ಪಟ್ಟು ಮೇಲೆ ಬರಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ನಿಪ್ಪಟ್ಟು ಹಾಕಬೇಕು. ಈಗ ಹಾಕಿದ ತಕ್ಷಣ ಎಣ್ಣೆ ಒಳಗಡೆ ಹೋಗುತ್ತಲ್ಲ, ಆ ನಿಪ್ಪಟ್ಟು 1 ನಿಮಿಷಕ್ಕೆ ಅದು ಮೇಲೆ ಬರುತ್ತೆ. ಆ್ಯಕ್ಚುಲಿ ಆವಾಗ ಇನ್ನೊಂದು ನಿಪ್ಪಟ್ಟು ಹಾಕ್ಬೇಕು ನೀವು. ಇಲ್ಲ ಅಂದರೆ ಒಟ್ಟಿಗೆ ಹಾಕಿದರೆ ಅದು ಒಳಗಡೆ ಅದು ಅಲ್ಲೇ ಮಿಕ್ಸ್ ಆದಂಗೆ ಆಗುತ್ತೆ, ಹಾಗಾಗಿ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಬೇಯಿಸ್ಕೊಂಡು ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಆಗಲಿ, ಉಪ್ಪು ಖಾರ ಎಲ್ಲ ನಿಮ್ಮ ಅದಕ್ಕೆ ಹಾಕ್ಕೊಳ್ಳಿ. ಅದನ್ನು ನಮಗಿಷ್ಟು ಸಾಕು. ನಿಮಗೆ ಸ್ವಲ್ಪ ದೊಡ್ಡದಾದರೆ ಮಾಡಲಿ, ಒಂದು 5-6 ಹಾಕಿ. ನನಗೆ ಕರೆಕ್ಟಾಗಿ 4 ಕರೆಕ್ಟಾಯಿತು, ಒಂದು ಕೆಟ್ಟೋಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿತ್ತು ನನಗೆ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ಆ ಥರ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ಅದು ಟೇಸ್ಟ್ ವೈಸ್ ಚೆನ್ನಾಗಿತ್ತು ತಿನ್ನೋದಕ್ಕೆ. ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.